ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ರಾಜ್ಯ ರಾಜಧಾನಿ ದೆಹಲಿ ಒಂದು ಕಡೆಯಲ್ಲಿ ನೀವು ಗಮನಿಸಿದ್ದ ಚಳಿಯನ್ನ ನೋಡಿದಿರಿ. ಅದೇ ರೀತಿ ಬೆಂಗಳೂರಿನಲ್ಲಿ ಚಳಿ, ಚುಮು ಚುಮು ಚಳಿ, ಜನ ಅಂತೂ ರೋಸ್ ಹೋಗಿದ್ದಾರೆ, ಗಡಗಡ ನಡುಗುವಂತಾಗಿದೆ. ಸದ್ಯ ಈ ದಿತ್ವಾ ಚಂಡಮಾರುತದ ಆರ್ಭಟ ಹೇಗಿದೆ, ಬೆಂಗಳೂರಿನಲ್ಲಿ ಏನೇನು ಎಫೆಕ್ಟ್ ತಂದಿಟ್ಟಿದೆ, ಇದೆಲ್ಲದರ ಮಾಹಿತಿಯೊಂದಿಗೆ ನನ್ನ ಕಲೀಗ ಅಶ್ವಿನಿ ಇದ್ದಾರೆ. ಓವರ್ ಟು ಯು ಅಶ್ವಿನಿ. ಥ್ಯಾಂಕ್ ಯು ರಂಜಿತ್. ರಾಜಧಾನಿ ಬೆಂಗಳೂರಿಗೆ ಈ ದಿತ್ವಾ ಚಂಡಮಾರುತ ಎಫೆಕ್ಟ್ ತಟ್ತಾ ಇದೆ. ಈ ಮರಗಟ್ಟುವಂತ ಚಳಿಗೆ ಸಿಲಿಕಾನ್ ಸಿಟಿ ಮಂದಿ ಹೈರಾಣ ಆಗೋಗಿದ್ದಾರೆ. ರಾಜಧಾನಿ ಬೆಂಗಳೂರು ತಂಡ ಹೊಡಿತಾ ಇದೆ. 16 ಡಿಗ್ರಿ, ಅದರ ಜೊತೆಯಲ್ಲಿ ಜಿಟಿ ಜಿಟಿ ಮಳೆ. ಮನೆ ಬಿಟ್ಟು ಜನ ಹೊರಗೆ ಬರ್ತಾ ಇಲ್ಲ. ಕೆಲ್ಸಕ್ಕೆ ಹೋಗೋರು ಅಯ್ಯೋ ಕೆಲ್ಸಕ್ಕೆ ಹೋಗ್ಬೇಕಾ ಅಂತ ಅಂದ್ಕೊಳ್ತಾ ಇದ್ದಾರೆ. ಮನೆಯಲ್ಲಿರೋರ್ಗೂ ಕೂಡ ಚಳಿ, ಹೊರಗಡೆ ಬರೋರ್ಗೂ ಚಳಿ. ಇನ್ನೂ 2 ದಿನ ಇದೇ ರೀತಿಯಾಗಿ ಚಳಿ ಇರುತ್ತೆ ಅಂತ. ಒಂದು ರೀತಿ ಊಟಿ ಅಂತಾಗಿದೆ ಬೆಂಗಳೂರು. ಮೈ ಕೊರೆಯುವಂತ ಚಳಿ ಒಂದು ಕಡೆಯಾದ್ರೆ, ಮತ್ತೊಂದು ಕಡೆಯಲ್ಲಿ ಗರಿಷ್ಠ ತಾಪಮಾನ 20 ಡಿಗ್ರಿ ಅಷ್ಟೇ. ಕನಿಷ್ಠ ತಾಪಮಾನ 16 ಡಿಗ್ರಿ ಈಗ ತಲುಪ್ತಾ ಇದೆ. ಹವಾಮಾನ ಇಲಾಖೆ ಕೂಡ ಇನ್ನೆರಡು ದಿನ ಇದೇ ರೀತಿಯಾಗಿರುತ್ತೆ ಅನ್ನುವಂತ ಮಾಹಿತಿಯನ್ನ ಕೂಡ ಕೊಟ್ಟಿದೆ. ಈಗಾಗಲೇ ಈ ಬಂಗಾಳ ಕೊಲ್ಲಿಯಲ್ಲಿ ರೂಪುಗೊಂಡಿರುವಂತಹ ಈ ಚಂಡಮಾರುತ, ದಿತ್ವಾ ಚಂಡಮಾರುತ ಏನಿದೆ, ಇದರಿಂದಾಗಿ ಈ ಚಳಿಯ ಪ್ರಭಾವ ಹೆಚ್ಚಾಗಿರೋದು. ಮೋಡ ಕವಿದ ವಾತಾವರಣ, ತೇವಾಂಶ ಇರುವಂತಹ ಒಂದಷ್ಟು ಗಾಳಿ, ಇದೆಲ್ಲದರಿಂದ ತಾಪಮಾನನೇ ಕುಸಿತ ಆಗಿದೆ. ಚಳಿ ಚಳಿ ಅಂತ ಜನ ಓಡಾಡೋದಕ್ಕೂ ಕೂಡ ಹಿಂದೆ ಮುಂದೆ ನೋಡುವಂತಹ ಪರಿಸ್ಥಿತಿ. ಅಸಾಮಾನ್ಯ ಚಳಿ ಅಂತ ಹೇಳ್ತಾ ಇದ್ದಾರೆ. ಇಂಥ ಚಳಿ ಹಿಂದೆಂದೂ ಕಂಡಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಅಷ್ಟರ ಮಟ್ಟಿಗೆ ಚಳಿ ಇದೆ. ಶೀತ, ಮಂಜಿನ ವಾತಾವರಣ, ಇದೆಲ್ಲವೂ ಕೂಡ ಈಗ ಬೆಂಗಳೂರಿನಲ್ಲಿ ಕಂಡು ಬರ್ತಾ ಇರುವಂತಹ ಪ್ರತಿದಿನದ ಚಿತ್ರಣ. ಮುಂದಿನ ದಿನಗಳಲ್ಲೂ ಕೂಡ ಈ ಚಂಡಮಾರುತದ ಎಫೆಕ್ಟ್ ಬಹಳ ಹೆಚ್ಚಾಗಿರುತ್ತೆ ಅನ್ನುವಂಥದ್ದನ್ನ ಕೂಡ ಈಗಾಗಲೇ ಹವಾಮಾನ ಇಲಾಖೆ ಹೇಳಿರೋದು. ಹಾಗಾಗಿ ಆದಷ್ಟು ಮುನ್ನೆಚ್ಚರಿಕೆಯನ್ನ ವಹಿಸೋದು ಬಹಳ ಒಳ್ಳೆಯದು ಅನ್ನುವಂಥದ್ದನ್ನ ಈಗ ಹೇಳಲಾಗ್ತಾ ಇದೆ. ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ರಾಜ್ಯ ರಾಜಧಾನಿ ದೆಹಲಿ ಒಂದು ಕಡೆಯಲ್ಲಿ ನೀವು ಗಮನಿಸಿದ್ದ ಚಳಿಯನ್ನ ನೋಡಿದಿರಿ. ಅದೇ ರೀತಿ ಬೆಂಗಳೂರಿನಲ್ಲಿ ಚಳಿ, ಚುಮು ಚುಮು ಚಳಿ, ಜನ ಅಂತೂ ರೋಸ್ ಹೋಗಿದ್ದಾರೆ, ಗಡಗಡ ನಡುಗುವಂತಾಗಿದೆ. ಸದ್ಯ ಈ ದಿತ್ವಾ ಚಂಡಮಾರುತದ ಆರ್ಭಟ ಹೇಗಿದೆ, ಬೆಂಗಳೂರಿನಲ್ಲಿ ಏನೇನು ಎಫೆಕ್ಟ್ ತಂದಿಟ್ಟಿದೆ, ಇದೆಲ್ಲದರ ಮಾಹಿತಿಯೊಂದಿಗೆ ನನ್ನ ಕಲೀಗ ಅಶ್ವಿನಿ ಇದ್ದಾರೆ. ಓವರ್ ಟು ಯು ಅಶ್ವಿನಿ. ಥ್ಯಾಂಕ್ ಯು ರಂಜಿತ್. ರಾಜಧಾನಿ ಬೆಂಗಳೂರಿಗೆ ಈ ದಿತ್ವಾ ಚಂಡಮಾರುತ ಎಫೆಕ್ಟ್ ತಟ್ತಾ ಇದೆ. ಈ ಮರಗಟ್ಟುವಂತ ಚಳಿಗೆ ಸಿಲಿಕಾನ್ ಸಿಟಿ ಮಂದಿ ಹೈರಾಣ ಆಗೋಗಿದ್ದಾರೆ. ರಾಜಧಾನಿ ಬೆಂಗಳೂರು ತಂಡ ಹೊಡಿತಾ ಇದೆ. 16 ಡಿಗ್ರಿ, ಅದರ ಜೊತೆಯಲ್ಲಿ ಜಿಟಿ ಜಿಟಿ ಮಳೆ. ಮನೆ ಬಿಟ್ಟು ಜನ ಹೊರಗೆ ಬರ್ತಾ ಇಲ್ಲ. ಕೆಲ್ಸಕ್ಕೆ ಹೋಗೋರು ಅಯ್ಯೋ ಕೆಲ್ಸಕ್ಕೆ ಹೋಗ್ಬೇಕಾ ಅಂತ ಅಂದ್ಕೊಳ್ತಾ ಇದ್ದಾರೆ. ಮನೆಯಲ್ಲಿರೋರ್ಗೂ ಕೂಡ ಚಳಿ, ಹೊರಗಡೆ ಬರೋರ್ಗೂ ಚಳಿ. ಇನ್ನೂ 2 ದಿನ ಇದೇ ರೀತಿಯಾಗಿ ಚಳಿ ಇರುತ್ತೆ ಅಂತ. ಒಂದು ರೀತಿ ಊಟಿ ಅಂತಾಗಿದೆ ಬೆಂಗಳೂರು. ಮೈ ಕೊರೆಯುವಂತ ಚಳಿ ಒಂದು ಕಡೆಯಾದ್ರೆ, ಮತ್ತೊಂದು ಕಡೆಯಲ್ಲಿ ಗರಿಷ್ಠ ತಾಪಮಾನ 20 ಡಿಗ್ರಿ ಅಷ್ಟೇ. ಕನಿಷ್ಠ ತಾಪಮಾನ 16 ಡಿಗ್ರಿ ಈಗ ತಲುಪ್ತಾ ಇದೆ. ಹವಾಮಾನ ಇಲಾಖೆ ಕೂಡ ಇನ್ನೆರಡು ದಿನ ಇದೇ ರೀತಿಯಾಗಿರುತ್ತೆ ಅನ್ನುವಂತ ಮಾಹಿತಿಯನ್ನ ಕೂಡ ಕೊಟ್ಟಿದೆ. ಈಗಾಗಲೇ ಈ ಬಂಗಾಳ ಕೊಲ್ಲಿಯಲ್ಲಿ ರೂಪುಗೊಂಡಿರುವಂತಹ ಈ ಚಂಡಮಾರುತ, ದಿತ್ವಾ ಚಂಡಮಾರುತ ಏನಿದೆ, ಇದರಿಂದಾಗಿ ಈ ಚಳಿಯ ಪ್ರಭಾವ ಹೆಚ್ಚಾಗಿರೋದು. ಮೋಡ ಕವಿದ ವಾತಾವರಣ, ತೇವಾಂಶ ಇರುವಂತಹ ಒಂದಷ್ಟು ಗಾಳಿ, ಇದೆಲ್ಲದರಿಂದ ತಾಪಮಾನನೇ ಕುಸಿತ ಆಗಿದೆ. ಚಳಿ ಚಳಿ ಅಂತ ಜನ ಓಡಾಡೋದಕ್ಕೂ ಕೂಡ ಹಿಂದೆ ಮುಂದೆ ನೋಡುವಂತಹ ಪರಿಸ್ಥಿತಿ. ಅಸಾಮಾನ್ಯ ಚಳಿ ಅಂತ ಹೇಳ್ತಾ ಇದ್ದಾರೆ. ಇಂಥ ಚಳಿ ಹಿಂದೆಂದೂ ಕಂಡಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಅಷ್ಟರ ಮಟ್ಟಿಗೆ ಚಳಿ ಇದೆ. ಶೀತ, ಮಂಜಿನ ವಾತಾವರಣ, ಇದೆಲ್ಲವೂ ಕೂಡ ಈಗ ಬೆಂಗಳೂರಿನಲ್ಲಿ ಕಂಡು ಬರ್ತಾ ಇರುವಂತಹ ಪ್ರತಿದಿನದ ಚಿತ್ರಣ. ಮುಂದಿನ ದಿನಗಳಲ್ಲೂ ಕೂಡ ಈ ಚಂಡಮಾರುತದ ಎಫೆಕ್ಟ್ ಬಹಳ ಹೆಚ್ಚಾಗಿರುತ್ತೆ ಅನ್ನುವಂಥದ್ದನ್ನ ಕೂಡ ಈಗಾಗಲೇ ಹವಾಮಾನ ಇಲಾಖೆ ಹೇಳಿರೋದು. ಹಾಗಾಗಿ ಆದಷ್ಟು ಮುನ್ನೆಚ್ಚರಿಕೆಯನ್ನ ವಹಿಸೋದು ಬಹಳ ಒಳ್ಳೆಯದು ಅನ್ನುವಂಥದ್ದನ್ನ ಈಗ ಹೇಳಲಾಗ್ತಾ ಇದೆ.
ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ರಾಜ್ಯ ರಾಜಧಾನಿ ದೆಹಲಿ ಒಂದು ಕಡೆಯಲ್ಲಿ ನೀವು ಗಮನಿಸಿದ್ದ ಚಳಿಯನ್ನ ನೋಡಿದಿರಿ. ಅದೇ ರೀತಿ ಬೆಂಗಳೂರಿನಲ್ಲಿ ಚಳಿ, ಚುಮು ಚುಮು ಚಳಿ, ಜನ ಅಂತೂ ರೋಸ್ ಹೋಗಿದ್ದಾರೆ, ಗಡಗಡ ನಡುಗುವಂತಾಗಿದೆ. ಸದ್ಯ ಈ ದಿತ್ವಾ ಚಂಡಮಾರುತದ ಆರ್ಭಟ ಹೇಗಿದೆ, ಬೆಂಗಳೂರಿನಲ್ಲಿ ಏನೇನು ಎಫೆಕ್ಟ್ ತಂದಿಟ್ಟಿದೆ, ಇದೆಲ್ಲದರ ಮಾಹಿತಿಯೊಂದಿಗೆ ನನ್ನ ಕಲೀಗ ಅಶ್ವಿನಿ ಇದ್ದಾರೆ. ಓವರ್ ಟು ಯು ಅಶ್ವಿನಿ. ಥ್ಯಾಂಕ್ ಯು ರಂಜಿತ್. ರಾಜಧಾನಿ ಬೆಂಗಳೂರಿಗೆ ಈ ದಿತ್ವಾ ಚಂಡಮಾರುತ ಎಫೆಕ್ಟ್ ತಟ್ತಾ ಇದೆ. ಈ ಮರಗಟ್ಟುವಂತ ಚಳಿಗೆ ಸಿಲಿಕಾನ್ ಸಿಟಿ ಮಂದಿ ಹೈರಾಣ ಆಗೋಗಿದ್ದಾರೆ. ರಾಜಧಾನಿ ಬೆಂಗಳೂರು ತಂಡ ಹೊಡಿತಾ ಇದೆ. 16 ಡಿಗ್ರಿ, ಅದರ ಜೊತೆಯಲ್ಲಿ ಜಿಟಿ ಜಿಟಿ ಮಳೆ. ಮನೆ ಬಿಟ್ಟು ಜನ ಹೊರಗೆ ಬರ್ತಾ ಇಲ್ಲ. ಕೆಲ್ಸಕ್ಕೆ ಹೋಗೋರು ಅಯ್ಯೋ ಕೆಲ್ಸಕ್ಕೆ ಹೋಗ್ಬೇಕಾ ಅಂತ ಅಂದ್ಕೊಳ್ತಾ ಇದ್ದಾರೆ. ಮನೆಯಲ್ಲಿರೋರ್ಗೂ ಕೂಡ ಚಳಿ, ಹೊರಗಡೆ ಬರೋರ್ಗೂ ಚಳಿ. ಇನ್ನೂ 2 ದಿನ ಇದೇ ರೀತಿಯಾಗಿ ಚಳಿ ಇರುತ್ತೆ ಅಂತ. ಒಂದು ರೀತಿ ಊಟಿ ಅಂತಾಗಿದೆ ಬೆಂಗಳೂರು. ಮೈ ಕೊರೆಯುವಂತ ಚಳಿ ಒಂದು ಕಡೆಯಾದ್ರೆ, ಮತ್ತೊಂದು ಕಡೆಯಲ್ಲಿ ಗರಿಷ್ಠ ತಾಪಮಾನ 20 ಡಿಗ್ರಿ ಅಷ್ಟೇ. ಕನಿಷ್ಠ ತಾಪಮಾನ 16 ಡಿಗ್ರಿ ಈಗ ತಲುಪ್ತಾ ಇದೆ. ಹವಾಮಾನ ಇಲಾಖೆ ಕೂಡ ಇನ್ನೆರಡು ದಿನ ಇದೇ ರೀತಿಯಾಗಿರುತ್ತೆ ಅನ್ನುವಂತ ಮಾಹಿತಿಯನ್ನ ಕೂಡ ಕೊಟ್ಟಿದೆ. ಈಗಾಗಲೇ ಈ ಬಂಗಾಳ ಕೊಲ್ಲಿಯಲ್ಲಿ ರೂಪುಗೊಂಡಿರುವಂತಹ ಈ ಚಂಡಮಾರುತ, ದಿತ್ವಾ ಚಂಡಮಾರುತ ಏನಿದೆ, ಇದರಿಂದಾಗಿ ಈ ಚಳಿಯ ಪ್ರಭಾವ ಹೆಚ್ಚಾಗಿರೋದು. ಮೋಡ ಕವಿದ ವಾತಾವರಣ, ತೇವಾಂಶ ಇರುವಂತಹ ಒಂದಷ್ಟು ಗಾಳಿ, ಇದೆಲ್ಲದರಿಂದ ತಾಪಮಾನನೇ ಕುಸಿತ ಆಗಿದೆ. ಚಳಿ ಚಳಿ ಅಂತ ಜನ ಓಡಾಡೋದಕ್ಕೂ ಕೂಡ ಹಿಂದೆ ಮುಂದೆ ನೋಡುವಂತಹ ಪರಿಸ್ಥಿತಿ. ಅಸಾಮಾನ್ಯ ಚಳಿ ಅಂತ ಹೇಳ್ತಾ ಇದ್ದಾರೆ. ಇಂಥ ಚಳಿ ಹಿಂದೆಂದೂ ಕಂಡಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಅಷ್ಟರ ಮಟ್ಟಿಗೆ ಚಳಿ ಇದೆ. ಶೀತ, ಮಂಜಿನ ವಾತಾವರಣ, ಇದೆಲ್ಲವೂ ಕೂಡ ಈಗ ಬೆಂಗಳೂರಿನಲ್ಲಿ ಕಂಡು ಬರ್ತಾ ಇರುವಂತಹ ಪ್ರತಿದಿನದ ಚಿತ್ರಣ. ಮುಂದಿನ ದಿನಗಳಲ್ಲೂ ಕೂಡ ಈ ಚಂಡಮಾರುತದ ಎಫೆಕ್ಟ್ ಬಹಳ ಹೆಚ್ಚಾಗಿರುತ್ತೆ ಅನ್ನುವಂಥದ್ದನ್ನ ಕೂಡ ಈಗಾಗಲೇ ಹವಾಮಾನ ಇಲಾಖೆ ಹೇಳಿರೋದು. ಹಾಗಾಗಿ ಆದಷ್ಟು ಮುನ್ನೆಚ್ಚರಿಕೆಯನ್ನ ವಹಿಸೋದು ಬಹಳ ಒಳ್ಳೆಯದು ಅನ್ನುವಂಥದ್ದನ್ನ ಈಗ ಹೇಳಲಾಗ್ತಾ ಇದೆ. ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ರಾಜ್ಯ ರಾಜಧಾನಿ ದೆಹಲಿ ಒಂದು ಕಡೆಯಲ್ಲಿ ನೀವು ಗಮನಿಸಿದ್ದ ಚಳಿಯನ್ನ ನೋಡಿದಿರಿ. ಅದೇ ರೀತಿ ಬೆಂಗಳೂರಿನಲ್ಲಿ ಚಳಿ, ಚುಮು ಚುಮು ಚಳಿ, ಜನ ಅಂತೂ ರೋಸ್ ಹೋಗಿದ್ದಾರೆ, ಗಡಗಡ ನಡುಗುವಂತಾಗಿದೆ. ಸದ್ಯ ಈ ದಿತ್ವಾ ಚಂಡಮಾರುತದ ಆರ್ಭಟ ಹೇಗಿದೆ, ಬೆಂಗಳೂರಿನಲ್ಲಿ ಏನೇನು ಎಫೆಕ್ಟ್ ತಂದಿಟ್ಟಿದೆ, ಇದೆಲ್ಲದರ ಮಾಹಿತಿಯೊಂದಿಗೆ ನನ್ನ ಕಲೀಗ ಅಶ್ವಿನಿ ಇದ್ದಾರೆ. ಓವರ್ ಟು ಯು ಅಶ್ವಿನಿ. ಥ್ಯಾಂಕ್ ಯು ರಂಜಿತ್. ರಾಜಧಾನಿ ಬೆಂಗಳೂರಿಗೆ ಈ ದಿತ್ವಾ ಚಂಡಮಾರುತ ಎಫೆಕ್ಟ್ ತಟ್ತಾ ಇದೆ. ಈ ಮರಗಟ್ಟುವಂತ ಚಳಿಗೆ ಸಿಲಿಕಾನ್ ಸಿಟಿ ಮಂದಿ ಹೈರಾಣ ಆಗೋಗಿದ್ದಾರೆ. ರಾಜಧಾನಿ ಬೆಂಗಳೂರು ತಂಡ ಹೊಡಿತಾ ಇದೆ. 16 ಡಿಗ್ರಿ, ಅದರ ಜೊತೆಯಲ್ಲಿ ಜಿಟಿ ಜಿಟಿ ಮಳೆ. ಮನೆ ಬಿಟ್ಟು ಜನ ಹೊರಗೆ ಬರ್ತಾ ಇಲ್ಲ. ಕೆಲ್ಸಕ್ಕೆ ಹೋಗೋರು ಅಯ್ಯೋ ಕೆಲ್ಸಕ್ಕೆ ಹೋಗ್ಬೇಕಾ ಅಂತ ಅಂದ್ಕೊಳ್ತಾ ಇದ್ದಾರೆ. ಮನೆಯಲ್ಲಿರೋರ್ಗೂ ಕೂಡ ಚಳಿ, ಹೊರಗಡೆ ಬರೋರ್ಗೂ ಚಳಿ. ಇನ್ನೂ 2 ದಿನ ಇದೇ ರೀತಿಯಾಗಿ ಚಳಿ ಇರುತ್ತೆ ಅಂತ. ಒಂದು ರೀತಿ ಊಟಿ ಅಂತಾಗಿದೆ ಬೆಂಗಳೂರು. ಮೈ ಕೊರೆಯುವಂತ ಚಳಿ ಒಂದು ಕಡೆಯಾದ್ರೆ, ಮತ್ತೊಂದು ಕಡೆಯಲ್ಲಿ ಗರಿಷ್ಠ ತಾಪಮಾನ 20 ಡಿಗ್ರಿ ಅಷ್ಟೇ. ಕನಿಷ್ಠ ತಾಪಮಾನ 16 ಡಿಗ್ರಿ ಈಗ ತಲುಪ್ತಾ ಇದೆ. ಹವಾಮಾನ ಇಲಾಖೆ ಕೂಡ ಇನ್ನೆರಡು ದಿನ ಇದೇ ರೀತಿಯಾಗಿರುತ್ತೆ ಅನ್ನುವಂತ ಮಾಹಿತಿಯನ್ನ ಕೂಡ ಕೊಟ್ಟಿದೆ. ಈಗಾಗಲೇ ಈ ಬಂಗಾಳ ಕೊಲ್ಲಿಯಲ್ಲಿ ರೂಪುಗೊಂಡಿರುವಂತಹ ಈ ಚಂಡಮಾರುತ, ದಿತ್ವಾ ಚಂಡಮಾರುತ ಏನಿದೆ, ಇದರಿಂದಾಗಿ ಈ ಚಳಿಯ ಪ್ರಭಾವ ಹೆಚ್ಚಾಗಿರೋದು. ಮೋಡ ಕವಿದ ವಾತಾವರಣ, ತೇವಾಂಶ ಇರುವಂತಹ ಒಂದಷ್ಟು ಗಾಳಿ, ಇದೆಲ್ಲದರಿಂದ ತಾಪಮಾನನೇ ಕುಸಿತ ಆಗಿದೆ. ಚಳಿ ಚಳಿ ಅಂತ ಜನ ಓಡಾಡೋದಕ್ಕೂ ಕೂಡ ಹಿಂದೆ ಮುಂದೆ ನೋಡುವಂತಹ ಪರಿಸ್ಥಿತಿ. ಅಸಾಮಾನ್ಯ ಚಳಿ ಅಂತ ಹೇಳ್ತಾ ಇದ್ದಾರೆ. ಇಂಥ ಚಳಿ ಹಿಂದೆಂದೂ ಕಂಡಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಅಷ್ಟರ ಮಟ್ಟಿಗೆ ಚಳಿ ಇದೆ. ಶೀತ, ಮಂಜಿನ ವಾತಾವರಣ, ಇದೆಲ್ಲವೂ ಕೂಡ ಈಗ ಬೆಂಗಳೂರಿನಲ್ಲಿ ಕಂಡು ಬರ್ತಾ ಇರುವಂತಹ ಪ್ರತಿದಿನದ ಚಿತ್ರಣ. ಮುಂದಿನ ದಿನಗಳಲ್ಲೂ ಕೂಡ ಈ ಚಂಡಮಾರುತದ ಎಫೆಕ್ಟ್ ಬಹಳ ಹೆಚ್ಚಾಗಿರುತ್ತೆ ಅನ್ನುವಂಥದ್ದನ್ನ ಕೂಡ ಈಗಾಗಲೇ ಹವಾಮಾನ ಇಲಾಖೆ ಹೇಳಿರೋದು. ಹಾಗಾಗಿ ಆದಷ್ಟು ಮುನ್ನೆಚ್ಚರಿಕೆಯನ್ನ ವಹಿಸೋದು ಬಹಳ ಒಳ್ಳೆಯದು ಅನ್ನುವಂಥದ್ದನ್ನ ಈಗ ಹೇಳಲಾಗ್ತಾ ಇದೆ.